ನನಗೆ ಮಲ್ಕತೀನಿ ರಾತ್ರಿ 9:30 10 ಗಂಟೆಗೆ. 1 ಗಂಟೆ ಆಗಂಗಿಲ್ಲ ಮೇಡಮ್. ಇದ್ದಕ್ಕಿದ್ದಂಗೆ ಕನಸಲ್ಲಿ ಯಾವುದೋ ಒಂದು ಕಪ್ಪು ಕಲರ್ ನಾಯಿ ಬರುತ್ತೆ. ನಾಯಿ ಬಂದ್ಬಿಟ್ಟು ಎದೆ ಮೇಲೆ ನಿಂತ್ಕೊಂಡು ತಲೆ ಎತ್ಬಿಟ್ಟು ಕೂ ಅಂತ ಕೂಗ್ತದೆ ಮೇಡಮ್. 3 ತಿಂಗಳಿಂದ ಮೇಡಮ್ ನನಗೆ ನಿದ್ದೆ ಇಲ್ಲ, ನನಗೆ ಊಟ ತಿಂಡಿನೂ ಸರಿಗೆ ಸೇರ್ತಾ ಇಲ್ಲ ಈ ಗಾಬರಿಗೆ. ನಮಸ್ಕಾರಗಳು ಎಲ್ಲ ನಗುವ ಮುಗ್ಧ ಮನಸ್ಸುಗಳಿಗೆ. ನಿಮ್ಮ RJ ಸುನೀಲನ RJ ಸುನೀಲ್ ಪ್ರ್ಯಾಂಕ್ ಕಾಲ್ಸ್ ನನ್ನ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್, ಹಾರ್ಟ್ಲಿ ವೆಲ್ಕಮ್. ಸಕ್ಕದಾಗಿರೋ ಇವತ್ತಿನ ಎಪಿಸೋಡ್ನ ಶುರು ಮಾಡೋದಕ್ಕಿಂತ ಮುಂಚೆ ಇತ್ತೀಚಿನ ದಿನಗಳಲ್ಲಿ ಲಾಂಗ್ ಡ್ರೈವ್ ಮಾಡೋರಿಗೋಸ್ಕರನೇ, ಲಾಂಗ್ ಡ್ರೈವ್ ಹೋಗೋರಿಗೋಸ್ಕರನೇ ಲಾಂಗ್ ಡ್ರೈವ್ ಪ್ರ್ಯಾಂಕ್ಸ್ ಅಂತ ಹೇಳ್ಬಿಟ್ಟು ಒಂದು 20 ನಿಮಿಷದ ನಾನ್ ಸ್ಟಾಪ್ ಬ್ಯಾಕ್ ಟು ಬ್ಯಾಕ್ ಪ್ರ್ಯಾಂಕ್ ಕಾಲ್ಗಳನ್ನ ಹಾಕ್ತಿರ್ತೀನಿ. ಎಪಿಸೋಡ್ 1 2 3 4 ಅಂತೆಲ್ಲ ಇದೆ, ನೋಡಿ ಎಂಜಾಯ್ ಮಾಡ್ತಾಯಿರಿ. ಹಾಗೆಯೇ ನಿಮ್ಮ RJ ಸುನಿಲ್ ಕೆಲವೊಂದು ಪ್ರ್ಯಾಂಕ್ ಕಾಲ್ ಮಾಡಿ ಸಿಕ್ಕಾಪಟ್ಟೆ ಸಖತ್ತಾಗಿ ಮಾತಾಡಿರ್ತಾರೆ ನೋಡಿ, ಅಂಥವ್ರ ಮನೆಗಳಿಗೆ ದಿಢೀರ್ ದಾಳಿಯನ್ನು ನಡೆಸಿರ್ತೀನಿ. ಸೊ ನೀವೆಲ್ಲ ನೋಡಿರ್ಬೋದು, ಮೊನ್ನೆ ತಾನೇ ಕಾಟನ್ಪೇಟೆಗೆ ಹೋಗಿ ಲೇಡಿ ಪೊಲೀಸ್ ಮನೆಗೆ ಕೂಡ ಹೋಗಿರ್ತೀನಿ. ಅವೆಲ್ಲ ವೀಡಿಯೋ ನೋಡಿ ನಿಮ್ಗೆ ಹೇಗೆ ಅನಿಸುತ್ತೆ ಅಂತ ನನಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ರೈಟ್ ನಾವು ನನಗೆ ಶಂಕರನವರು ಮುಳಬಾಗಿಲಿಂದ ಮೆಸೇಜ್ ಮಾಡಿದರೆ ಅವ್ರ ವೈಫು ನವ್ಯ ಅಂತ, ಅವ್ರಿಗೆ ಸಖತ್ತಾಗಿ ಟ್ರ್ಯಾಪ್ ಮಾಡಿ ಅಂತ ಹೇಳಿ. ಸದ್ಯಕ್ಕೆ ಬನ್ನಿ ಕಾಲ್ ಮಾಡುವ ನವ್ಯಾಗೆ. ಹಲೋ ಹಲೋ ಹಲೋ, ಯಾರು ಸರ್? ಮೇಡಮ್, ನಾನು ಇಲ್ಲಿ ರಮೇಶ್ ಅಂದ್ಬಿಟ್ಟು ಮಾತಾಡ್ತಾ ಇರೋದು. ಇದು ನೀವು ನವ್ಯ ಅಂತನಾ ನೀವು? ಹಾಂ ಹೌದು. ಎಲ್ಲಿರೋದು ಮೇಡಮ್ ನೀವು? ಯಾಕೆ ಸರ್? ಇಲ್ಲಿ ಹೆಂಗೆ ಹೇಳೋದು ಅಂತ ನನಗೆ ಗೊತ್ತಾಯ್ತಾ ಇಲ್ಲ ಈ ವಿಚಾರನ. ಏನಂದರೆ ಮೇಡಮ್, ನನಗೆ ಒಂದು 3 ಮಂತ್ಸಿಂದ ಯಾರಿಗೂ ಹೇಳ್ಕೊಳಕ್ಕಾಗದೇ ಇರೋ ಒಂಥರ ಇದನ್ನು ಫೇಸ್ ಮಾಡ್ತಾಯಿದ್ದೀನಿ ನಾನು. ಒಂಥರ ತೊಳಲಾಟ, ಒಂಥರ ನೋವು, ಒಂಥರ ಸಂಕಟ. ಏನು ಮಾಡಬೇಕು ಮಾಡಬೇಕು ಅನ್ನೋದೇ ಗೊತ್ತಾಯ್ತಾ ಇಲ್ಲ ನನಗೆ. ಏನು ಅಂದರೆ ಮೇಡಮ್, ನನಗೆ ಮಲ್ಕತೀನಿ ರಾತ್ರಿ 9:30 10 ಗಂಟೆಗೆ. 1 ಗಂಟೆ ಆಗಂಗಿಲ್ಲ ಮೇಡಮ್. ಇದ್ದಕ್ಕಿದ್ದಂಗೆ ಕನಸಲ್ಲಿ ಯಾವುದೋ ಒಂದು ಕಪ್ಪು ಕಲರ್ ನಾಯಿ ಬರುತ್ತೆ. ನಾಯಿ ಬಂದ್ಬಿಟ್ಟು ಎದೆ ಮೇಲೆ ನಿಂತ್ಕೊಂಡು ತಲೆ ಎತ್ಬಿಟ್ಟು ಕೂ ಅಂತ ಕೂಗ್ತದೆ ಮೇಡಮ್. 3 ತಿಂಗಳಿಂದ ಮೇಡಮ್ ನನಗೆ ನಿದ್ದೆ ಇಲ್ಲ, ನನಗೆ ಊಟ ತಿಂಡಿನೂ ಸರಿಗೆ ಸೇರ್ತಾ ಇಲ್ಲ ಈ ಗಾಬರಿಗೆ. ನಾನು ತೋರಿಸ್ತೀವತ್ತು ಡಾಕ್ಟ್ರ್ ಇಲ್ಲ, ಮಾಡ್ದೇವ್ದು ಪೂಜೆ ಇಲ್ಲ, 11 ವಾರ ಇದಕ್ಕೆ ಹೋಗು ಅಂತ ಅಂದರು, ದತ್ತಾತ್ರೇಯನ ದೇವಸ್ಥಾನಕ್ಕೆ. ಅದಕ್ಕೂ ಹೋಗಿ ಬಂದೆ, ನಿಂತ್ಕೊಳ್ಳಲಿಲ್ಲ. ಆಮೇಲೆ ಬಂದು ಇನ್ಯಾರೋ ಹೇಳಿದ್ರು, ಈ ಬೀದಿ ನಾಯಿಗಳು ಇರ್ತಾವಲ್ಲ, ಆ ಬೀದಿ ನಾಯಿಗಳಿಗೆ ಏನಾದ್ರು ಬಿಸ್ಕೆಟು, ಹಾಲು, ಬ್ರೆಡ್ಡು ಈ ಥರ ಹಾಕು ಅಂದರು. ಅದನ್ನು ಮಾಡಿದೆ, ಹಂಗೂ ನಿಲ್ಲಿಲ್ಲ. ಈ ಆಮೇಲೆ ಇನ್ಯಾರು ಟಿ ವಿಲೆಲ್ಲ ಬರ್ತಾರಲ್ಲ, ಅವರು ಇದು ನಾಯಿಗಳಿಗೆ ವೆಜ್ ಹಾಕ್ಬೇಡಿ ನಾನ್ ವೆಜ್ ಹಾಕಿ ಅಂದರು. ಮೂಳೆ ಹಾಕ್ತಾಯಿದ್ದೀನಿ, ಹಂಗೂ ನಿಲ್ತಾ ಇಲ್ಲ. ಮೊನ್ನೆ ಮೇಡಮ್ ಬ್ಯಾಂಕ್ ಮ್ಯಾನೇಜರ್ ಒಬ್ಬರು ನನ್ನ ಪ್ರಾಬ್ಲಮ್ನ ಸಾಲ್ವ್ ಮಾಡಿಬಿಟ್ರು. ನನಗೆ ನಿಜವಾಗ್ಲೂ ಅವ್ರಿಗೇನಾದರೂ ನಿಜವಾಗ್ಲೂ ನನ್ನ ಜೀವ ಕೊಟ್ಟರು ಅವ್ರಿಗೆ ಕಮ್ಮಿನೇ. ಏನಾದರೂ ಅವ್ರಿಗೆ ನನ್ನ ಕೈಯಾರ ಕೊಡಬೇಕು. ಇದನ್ನೆಲ್ಲ ನಮ್ಗೇನು ಕೇಳ್ತಾ ಇದ್ದೀರಾ? ಹೇಳ್ತೀನಿ. ಯಾಕಂದರೆ ಮೇಡಮ್, ಇವತ್ತಿನ ಪ್ರಪಂಚದಲ್ಲಿ ಯಾವ ಟೈಮಲ್ಲಿ ಯಾರು ಬಂದು ನಮಗೆ ಹೆಂಗೆ ಹೆಲ್ಪ್ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ ಮೇಡಮ್. ಆಯ್ತೆ, ನಮಗೆ ಯಾರೋ ಅಂದ್ಕೊಂಡಿರ್ತೀವಿ ನಾವು, ಇಂಥವ್ರು ನಮ್ಗೆ ಬಂದು ಹೆಲ್ಪ್ ಮಾಡ್ತಾರೆ, ಒಳ್ಳೇದು ಮಾಡ್ತಾರೆ ಅಂತ. ಬಟ್ ಅವ್ರು ಮಾಡಲ್ಲ. ಬೇರೆ ಯಾರೋ ಬಂದು ಮಾಡಿದಾಗ ನಮ್ಗೆ ಎಷ್ಟು ಖುಷಿ ಆಗುತ್ತೆ ಹೇಳಿ. ಆ್ಯಕ್ಚುಲಿ ನಾನು ತಪ್ಪು ಮಾಡ್ಕೊಂಡಿದ್ದೆ, ಆಯ್ತಾ? ರಾಂಗ್ ನಂಬರ್ ಸರ್. ನೀವು ಟಿ ವಿ, ಅಯ್ಯೋ ಹಲೋ ಮೇಡಮ್, 1 ನಿಮಿಷ ನನ್ನ ಮಾತು ಕೇಳಿ. ಆಮೇಲೆ ನೀವೇ ಮಾಡಿದ್ರು ನಾನೇ ಕಟ್ ಮಾಡ್ತೀನಿ, ನಾನೇ ರಿಸೀವ್ ಮಾಡಲ್ಲ. ಸರಿ, ಇಲ್ಲ ಸರ್, ನಮ್ಮ ಮನೆಯವ್ರು ಬೈತಾರೆ ಜಾಸ್ತಿ ಹೊತ್ತು ಮಾತಾಡಂಗಿಲ್ಲ. ನಮ್ಮನೆಯವರು ಬೈತಾರೆ ಮೇಡಮ್, ಮಾಡಿದ್ರೆ ನಮ್ಮನೆಯವರು ಮಾತಾಡಿದ್ರೆ ಜಾಸ್ತಿ ಬೈತಾರೆ. ನಾನು ಯಾಕೆ ನಿಮ್ಗೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ನೀವು ಟಿ ವಿ ನೋಡ್ತಿರ್ತೀರಾ, ನೀವು ಆಸ್ಟ್ರಾಲಜಿ. ಸರ್, ಇವಾಗ ನಮ್ಮ ನಂಬರ್ ಯಾರು ಕೊಟ್ಟರು, ನಮ್ಮಿಂದ ಏನಾಗಬೇಕಾಗಿತ್ತು ಸರ್? ಅದೇನೆ, ನೀವು ಟಿ ವಿಲಿ ಬರೋ ಜ್ಯೋತಿಷಿಗಳು ನೋಡ್ತಿರ್ತೀರ, ಅವ್ರು ಹೇಳ್ದಂಗೆ ಅದು ಇದು ಮಾಡ್ತಿರ್ತೀರಾ. ಅದರಿಂದ ಏನು ಪ್ರಯೋಜನ ಇಲ್ಲ ಮೇಡಮ್. ಯಾಕಂದರೆ ಸಮಸ್ಯೆನೂ ನಮ್ಮೊಳಗಿದ್ದಂಗೆ ಪರಿಹಾರನೂ ನಮ್ಮೊಳಗೆ ಇರುತ್ತೆ. ಸರ್,
ಸರ್ ನಮ್ಮ ಮನೆಯವ್ರು ಬೈತಾರೆ ಸರ್, ಪದೇ ಪದೇ ಕಾಲ್ ಮಾಡ್ಬೇಡಿ. ನಮ್ಮನೆಯವರು ಬೈತಾರೆ ಮೇಡಮ್ ಜಾಸ್ತಿ ಮಾತಾಡಿದ್ರೆ. ನೀವು ಒಂದು ನಿಮಿಷ ಕೇಳ್ತಾನೆ ಇಲ್ವಲ್ಲ. ಅಯ್ಯೋ ಇವಾಗ ನಮ್ಮ ಹತ್ರ ಏನ್ ಮಾತಾಡೋದು ನೀವು? ನಾನು ಅದೇ ಹೇಳ್ತಾ ಇದ್ದೀನಿ ಮೇಡಮ್, ಪ್ರಾಬ್ಲಮ್ ನಮ್ಮಲ್ಲೇ ಇದ್ಮೇಲೆ ಪರಿಹಾರ ನಮ್ಮಲ್ಲೇ ಇರುತ್ತೆ. ನಾವು ಕೂಲಂಕುಷವಾಗಿ ನೋಡಬೇಕು. ಅದು ಬಿಟ್ಬಿಟ್ಟು ನಾವು ಅವ್ರು ಸರಿ ಮಾಡ್ತಾರೆ ಇವ್ರು ಸರಿ ಮಾಡ್ತಾರೆ, ಪ್ರಾಬ್ಲಮ್ ಏನು ಅದೇ ನಮ್ಗೆ ಹೇಳ್ಬೇಕು ಅನ್ನೋದೇನೋ. ಅಲ್ಲಲ್ಲ, ಆ ಜ್ಯೋತಿಷಿ ಸರಿ ಮಾಡ್ತಾರೆ, ಈ ಜ್ಯೋತಿಷಿ ಸರಿ ಮಾಡುತ್ತೆ, ಆ ಪೂಜೆ ಒಳ್ಳೇದಾಗುತ್ತೆ, ಈ ಪೂಜೆ ಒಳ್ಳೇದಾಗುತ್ತೆ ಅಂತ ಏನಿಲ್ಲ ಮೇಡಮ್. ಆ್ಯಕ್ಚುಲಿ ನನಗಾಗ್ತಿದ್ದು ಏನಂದರೆ, ನಾನು ಈಗ ಒಂದು 4 ವರ್ಷದ ಹಿಂದೆ ಇಂಡಿಕೇಟ್ ಬ್ಯಾಂಕಲ್ಲಿ ಪರ್ಸ್ನಲ್ ಲೋನ್ ತಗೊಂಡಿದ್ದೆ. ಆಯ್ತಾ, ಆ ಲೋನ್ನ ನಾನು 3 ತಿಂಗಳಿಂದ ಕಟ್ಟಿರಲಿಲ್ಲ. ಆ ಲೋನ್ ಕಟ್ತಾ ಇರೋದಕ್ಕೆ ಈ ಪ್ರಾಬ್ಲಮ್ ನನಗೆ ಶುರುವಾಗಿದ್ದು ಅಂತ ಆಮೇಲೆ ಗೊತ್ತಾಗಿದ್ದು. ಯಾಕಂದರೆ ಆ ಇಂಡಿಕೇಟ್ ಬ್ಯಾಂಕ್ದು ಲೋಗೋನೇ ನಾಯಿ ಅಂತೆ. ಅದಕ್ಕೆ ಆ ನಾಯಿ ನನಗೆ ಬಂದು ಕನ್ಸಲ್ಲಿ ಕಾಡ್ತಾಯಿತ್ತು, ಲೋನ್ ಕಟ್ಟು ಅಂತ. ನಾನು ಅದನ್ನು ತಿಳ್ಕೊಳ್ದೆ, ಆ ಪೂಜೆ ಮಾಡಿಸು, ಈ ಪೂಜೆ ಮಾಡಿಸು, ಹಂಗೆ ಮಾಡು ಹಿಂಗೆ ಮಾಡು ಅಂದ್ಕೊಂಡು ದುಡ್ಡೆಲ್ಲ ಖರ್ಚು ಮಾಡ್ಕೊಂಡು ನೆಮ್ಮದಿನೂ ಹಾಳು ಮಾಡ್ಕೊಂಡು ಲೋನ್ ಕಟ್ಟಿದ್ರೆ ಆಗೋದು. ಸುದ್ದಿಕ್ಕೆ ನಂಬರ್ ಹೇಳ್ಕೊಟ್ರು, ಕಾಲ್ ಮಾಡಿ ಕಾನ್ಫರೆನ್ಸ್ ಲಕ್ಷಣ ಬನ್ನಿ. ಹಲೋ ನಮಸ್ಕಾರ ಸರ್ ಹೇಳಿ. ಯಾರು ಮಾತಾಡ್ತಾರ ತಾವು? ಶಂಕರ್ ಅಂತೇಳಿ. ಏನು ನಿಮ್ಮ ಹೆಂಗಸ್ರಿಗೆ ಅಷ್ಟೊಂದು ಭಯ ಇಟ್ಬಿಟ್ಟಿದ್ದೀರಲ್ಲ ನೀವು? ಹೆಂಗಸರ್ಗ ಹ್ಞೂ, ಏನ್ ಭಯ ಸರ್? ಏನಪ್ಪ, ಒಂದು ನಿಮಿಷ ಮಾತಾಡೋಂಗಿಲ್ಲ. ನಮ್ಮ ಯಜಮಾನ್ರು ಬೈತಾರೆ ಅಂತಾರಪ್ಪ. ಸರ್ ಗೊತ್ತಾಯ್ತು ಬಿಡಿ. ಗೊತ್ತಾಯ್ತಾ? ಥ್ಯಾಂಕ್ ಯು ಸರ್. ಏನು ಥ್ಯಾಂಕ್ ಯು? ಯಾರಿಗೆ ಏನು ಗೊತ್ತಾಯ್ತು? ಕಾಲ್ ಮಾಡಿದ್ದಕ್ಕೆ. ನಿಮ್ಮ ವೈಫ್ ಎಲ್ಲಿದ್ದಾರೆ ಇವಾಗ? ಮುಳ್ಬಾಲಲ್ಲೇ ಇದ್ದಾರೆ. ಓಕೆ, ಅವ್ರಿಗೆ ಕಾನ್ಫರೆನ್ಸ್ ಕಾಲ್ ಹಾಕಿ. The person you are speaking with has put your call on hold. ಅವಾಗಿಂದ ಯಾವ್ದಾದ್ರು ಕಾಲ್ ಬಂದಿತ್ತಾ? ಯಾವ್ದು? ಯಾರೋ ಗೊತ್ತಿಲ್ಲ, ನೋಡಿ ಹೇಳ್ತೀನಿ ನಂಬರ್. ಹೇಳ. ಏನೋ ತಿಕ್ಕ ಇವಾಗಿ ಸರ್, ನೀವ್ ಯಾರು ಏನ್ ಬೇಕು ಅಂದ್ರೆ ಏನು ಹೇಳಲೇ ಇಲ್ಲ. ಬರೀ ಫೋನ್ ಬಂತು, ನಾನ್ ಬ್ಲಾಕ್ ಮಾಡಾಕ್ದೆ. 2-3 ಸರಿ ಮಾಡಿದ್ರು. ಅವ್ರ ಹೆಸರು ಊರು ಏನು ಹೇಳಲೇ ಇಲ್ಲ. ಯಾರೋ ಆಯ್ಪ ನಂಬರ್ ಏನೇನೋ ಮಾತಾಡ್ತಾ ಇದ್ದ ತಿಕ್ಲಿ. ಸರ್ ಯಾರು ನಿಮ್ಮ ಹೆಸರು ಏನು ಅಂದ್ರೆ ಏನೇನೋ ನನ್ಗೇನೋ ಪ್ರಾಬ್ಲಮ್ ಅಂತ ಏನೇನೋ ಒಂದ್ 3-4 ಸರಿ ಮಾಡ್ದೆ ನಾನು ಬ್ಲಾಕ್ ಮಾಡಾಕ್ದೆ. ಹಂಗೆ ಫೋನ್ ಕಾನ್ಫರೆನ್ಸ್ ಹಾಕ ಅಂದ್ರೆ ಏನು ಹೇಳಲೇ ಇಲ್ಲ. ಅದೇನೇನೋ ಅವ್ರನ್ನ ಕಂತೆ ಪುರಾಣ ಎಲ್ಲ ಹೇಳ್ತಾ ಇದ್ದ. ಯಾರ್ ಬೇಕು ಏನ್ ಬೇಕು ಅಂದ್ರೆ ಕೂಡ ಹೇಳಲಿಲ್ಲ. ರಿಂಗ್ ಆಗ್ತಾ ಇದೆ. ಹಲೋ ಸರ್. ಹಲೋ ಸರ್, ತಾವ್ ಯಾರು? ನೀವ್ಯಾರು ಇವ್ರೆ? ಸರ್ ನಾವು ಶಂಕರ್ ಅಂತೇಳಿ. ಎಲ್ಲಿರೋದು? ಸರ್ ಕೋಲಾರ ಮುಳಬಾಗಿಲು. ಮುಳಬಾಗ್ಲು ಅಂದರೆ ದೋಸೆಗೆ ಫೇಮಸ್ಸು, ಆ ಊರು ನೋಡ್ತಾನೆ? ಹೌದು. ಹ್ಞೂ, ಅದೇ ದೋಸೆ ಹಾಕೋರು ಗಂಡ ತಾನೆ ನೀವು? ಅಲ್ಲ ಸರ್, ನಿಮ್ಮ ಹೆಂಡತಿ ದೋಸೆ ಹಾಕ್ತಾ ಇರ್ತಾನೆ ಚೆನ್ನಾಗಿ? ಏನಾದ್ರು ಮಾತಾಡ್ತಿದ್ದಾರೆ, ಅವರು ತುಂಬಾ ಭಯ ಬಿದ್ದೋಗವ್ರ. ಕೊಡಿ ಒಂಚೂರು ಅವ್ರಿಗೆ. ಕನೆಕ್ಟ್ ಮಾಡ್ತೀನಿ ರೀ ಸರ್. ನೋಡಿ ಸರ್, ಕನೆಕ್ಟ್ ಆಗಿದೆ. ಹಲೋ ನೀನೇ ಮಾತಾಡೋ. ಯಾರಿಗೆ ಏನು ಮಾತಾಡೋ ಗೀತಾಡೋ ಅಂತ ಇದ್ದೀರಿ? ನಿಮ್ಗೆ ಯಾರು ಅವ್ರು ಫೋನ್ ಮಾಡಿಸಿರೋದ ನಿಮ್ಮ ಕೈಲಿ? ಹೌದು ಸರ್. ಅದೇ ತಿಕ್ಲು ಥರ ಎಲ್ಲ ಮಾತಾಡ್ತಾರೆ ಅಂತೆಲ್ಲ ಮಾತಾಡ್ತಾರಲ್ಲ, ಆ ಯಮ್ಮನ ಗಂಡನ ನೀವು? ಹೌದು ಸರ್, ಅವ್ರ ಗಂಡನೇ. ಒಂಚೂರು ಕೊಡಿ ನಿಮ್ಮ ವೈಫ್ ಕೈಲಿ. ಸರ್ ಇದನ್ನು ನೋಡಿ, ಇದ್ದಾರೆ. ಹಲೋ ನೀನ್ ನಾನೇನ್ ಮಾತಾಡೋದು? ಅಯ್ಯೋ, ಕನ್ನಡನೇ ಮಾತಾಡಿ ಪರವಾಗಿಲ್ಲ, ನಾನು ಕನ್ನಡನೇ ಅರ್ಥ ಆಗುತ್ತೆ. ಇದ್ಯಾಕೆ ಹಿಂಗಾಡ್ತಾ ಇದ್ದೀರಾ ನೀವು? ಅಲ್ಲ, ನೀವ್ ಯಾರು ಅನ್ನೋನ್ ನಂಬರ್ ಏನ್ ಸರ್ ನಿಮ್ ಜೊತೆ ನಾವ್ ಮಾತಾಡೋದು? ಕನ್ನಡನೇ ಮಾತಾಡಿ ಅಂತ ಹೇಳ್ತಾ ಇದ್ದಿಲ್ಲ. ನಿಮ್ಗೇನು ಕಿವಿ ತೂತಾಗಿದೆಯಾ? ಏನು ಕಿವಿ ಮೇಲೆ ದೋಸೆ ಬಿಟ್ಕೊಂಡಿದ್ದೀರಾ ನೀವು? ಯಾರೇ ಅದು? ಇದೇನು ಹಿಂಗೆ ರೇಗ್ತಾ ಇದ್ರಲ್ಲ ಗಂಡಂಗೆ? ಅವಾಗ ತಾನೇ ನಮ್ಮ ಯಜಮಾನ್ರು ಬೈತಾರೆ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು, ಇವಾಗ ನೋಡಿದ್ರೆ ಗಂಡಂಗೆ ಆವಾಜ್ ಆಗ್ತಾ ಇದ್ದೀರಾ? ಅಯ್ಯೋ, ನಿಮ್ಗೇನ್ ಸರ್ ಅದ್ರಲ್ಲಿ ಕೆಲ್ಸ? ನನಗೆ ಸದ್ಯಕ್ಕೆ ಮಾತಾಡೋದೇ ಕೆಲಸ. ನಿಮ್ಮ ಜೊತೆ ಮಾತಾಡ್ತಾ ಇರೋದು. ಆ್ಯಕ್ಚುಲಿ ಬಂದು ನನ್ನ ಹೆಸರು RJ ಸುನಿಲ್ ಅಂದ್ಬಿಟ್ಟು ನವ್ಯಾವ್ರೆ. ನಿಮಗೆ ಬಕರ ಮಾಡಬೇಕು ಅಂತ ನಿಮ್ಮ ಯಜಮಾನ್ರೆ ನಿಮ್ಮ ನಂಬರ್ ಕಳಿಸಿದ್ರು. ನಿಂಗ್ ಮಾಡಕ್ ಕೆಲ್ಸ ಇಲ್ಲ? ಸೂಪರ್ ಆಗಿರೋ ಇವತ್ತಿನ ಈ ಒಂದು ಎಪಿಸೋಡ್ನ ಇಲ್ಲಿ ಮುಗಿಸ್ತಾ, ಮುಂದಿನ ಬೊಂಬಡ ಇರೋ ಟ್ರಾಪಲ್ಲಿ ನಾನು ನಿಮ್ಮನ್ನ ಕ್ಯಾಚ್ ಹಾಕ್ಕೊಳ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ, ನಗಿಸ್ತಾ ಇರಿ. ಯಾಕಂತಂದರೆ ನಗೋದು ಭೋಗ, ನಗಿಸೋದು ಯೋಗ, ನಗ್ತಿದ್ರೆ ಬರುತ್ತೆ ರೋಗ. ಆದ್ದರಿಂದ ನಗ್ನಗ್ತಾ ಹ್ಯಾಪಿಯಿಂದ ಇರಿ. ಇದು ನಿಮ್ಮ RJ ಸುನಿಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್, ಜೈ ಹಿಂದ್, ಜೈ ಕರ್ನಾಟಕ ಮಾತೆ. RJ Sunil, prank calls.